ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮನೆಯಲ್ಲಿ ಒಂದು ಡಿಫ್ರೆಂಟಾಗಿ ಒಂದು ಮಶ್ರೂಮ್ ಪಲಾವನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾವಾಗಲೂ ಒಂದೇ ಥರ ಮಶ್ರೂಮ್ ಪಲಾವ್ ಮಾಡಿರ್ತೀರ, ಈ ಥರ ಒಂದು ಸಲ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಕಡಿಮೆ, ಬೇಗ ಆಗಿಬಿಡುತ್ತೆ, ಒಂದು ಅರ್ಧ ಗಂಟೆ ಒಳಗಡೆ ಆಗುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು. ಇದಕ್ಕೆ ನಾನು ಒಂದು 200 ಗ್ರಾಮ್ ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ಒಂದು ಪ್ಯಾಕೆಟ್ ಬರುತ್ತಲ್ಲ ಅದು ತೊಗೊಳ್ಳಿ. ಆಮೇಲೆ ಅರ್ಧ KGಯಷ್ಟು ಬಾಸ್ಮತಿ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ. ತೊಳೆದು ನೆನೆಸಿಟ್ಕೋಬೇಕು. ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ನೆನೆಸ್ಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತೆಂಗಿನಕಾಯಿ ಹಾಲು 1 ಕಪ್ ತೊಗೊಂಡಿದ್ದೀನಿ. ಅಕ್ಕಿ ಯಾವುದ್ರಲ್ಲಿ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ 1 ಕಪ್ನಷ್ಟು ತೆಂಗಿನಕಾಯಿ ಹಾಲನ್ನು ತೊಗೊಂಡಿದ್ದೀನಿ. ಆಮೇಲೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ. ಆಮೇಲೆ ಇದು ಪ್ಯಾಂಡನ್ ಬಿರಿಯಾನಿ ಎಲೆ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಹಸಿಮೆಣ್ಸಿನ್ಕಾಯಿ, 4ರಿಂದ 8 ಹಸಿಮೆಣ್ಸಿನ್ಕಾಯಿ, 3 ಮೀಡಿಯಮ್ ಟೊಮೆಟೊ, ಆಮೇಲೆ ಒಂದು 1/4 ಕಟ್ನಷ್ಟು ಪುದೀನ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಕೊತ್ತಂಬರಿ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು ನಾನು ಆ್ಯಡ್ ಮಾಡಿಲ್ಲ ಅಷ್ಟೇ. ಇದಿಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲೇ ನೀವು ಬೇಗ ಮಾಡ್ಬೋದು. ಆಮೇಲೆ ಒಂದು 4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಶಾಹಿ ಜೀರಾ ಮತ್ತು ಕಲ್ಲು ಹೂವು ಅಂತಾರಲ್ಲ ಅದನ್ನೆಲ್ಲ ನೀವು ಎಣ್ಣೆಗೆ ಹಾಕೋದು. ಒಂದು 3ರಷ್ಟು ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಮರಾಠಿ ಮೊಗ್ಗು ಕೂಡ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಏನೇನು ಹೋಲ್ ಸ್ಪೈಸಸ್ ಇದೆಯಲ್ಲ ಎಲ್ಲ ಆ್ಯಡ್ ಮಾಡೋಣ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇವಾಗ ಚಕ್ಕೆ, ಲವಂಗ, ಏಲಕ್ಕಿ ಏನಿತ್ತಲ್ಲ ಎಲ್ಲ ಹಾಕ್ಕೊಂಡು 1-2 ನಿಮಿಷ ಹಾಗೆ ಬಿಡಿ. 1-2 ಸೆಕೆಂಡು, ನಿಮಿಷನೂ ಅಲ್ಲ. ಆಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಜೊತೆನೇ ನಾವು ಬಿರಿಯಾನಿ ಎಲೆ ಏನು ಇಟ್ಕೊಂಡಿದ್ವಲ್ಲ, ಬಾಸ್ಮತಿ ಲೀಫ್ ಅಂತ ಹೇಳ್ತೀವಲ್ಲ ಅದು, ಆಮೇಲೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಂದೇ ಸಲ ಹಾಕ್ಕೊಂಬಿಡೋಣ. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಒಂದು 5 ನಿಮಿಷ ಆದರೂ ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ನಾವು ಹಾಗೆ ಫ್ರೈ ಮಾಡ್ತಾನೆ ಇರಬೇಕು. ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಕಸೂರಿ ಮೇಥಿ ಕೂಡ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್. ಹೀಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾಯಿರಿ. ಆಮೇಲೆ ಪುದೀನ ಮತ್ತು ಕರಿಬೇವಿನ ಸೊಪ್ಪು ಏನು ಇಟ್ಕೊಂಡಿದ್ದೀವಲ್ಲ ಅದನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡಿದಷ್ಟು ನಿಮಗೆ ಪಲಾವಲ್ಲಿ ಚೆನ್ನಾಗಿ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅರೋಮಾ ತುಂಬ ಚೆನ್ನಾಗಾಗುತ್ತೆ ನೀವು ಇದೆಲ್ಲ ಈ ಸ್ಪೈಸಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ. ಒಂದು ಕೈ ಬಿಡದೆ 1-2 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ರೆ ಐ ಫ್ಲೇಮಲ್ಲಿ ಚೆನ್ನಾಗಿರುತ್ತೆ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಳೋಣ. ಇದರಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದು ಹಾಕಿ ಹಸಿ ವಾಸನೆ ಹೋಗೋ ತನಕನೂ ನಾವು ಚೆನ್ನಾಗಿ ಹುರ್ಕೋಬೇಕು ಇದನ್ನ. ನೋಡಿ ಹಿಂಗೆ ಫ್ರೈ ಮಾಡಿ 1-2 ನಿಮಿಷ ಇವಾಗ ಆಗಿದೆ. ಅದರಲ್ಲಿರೋ ಸ್ವಲ್ಪ ನೀರಿನಂಶ ಎಲ್ಲ ಹೋಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕಿದ ಮೇಲೆ ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋ ತನಕ ಅದನ್ನ ಫ್ರೈ ಮಾಡ್ತಾನೆ ಇರಬೇಕು ನಾವು. ಸ್ವಲ್ಪ ಬೇಗ ಮೆತ್ತಗಾಗಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕಿದ್ರೂ ಬೇಗ ಆಗುತ್ತೆ. ನೋಡಿ ಇವಾಗ ಇದೇ ಥರ ಫ್ರೈ ಆಗಿದೆ. ಇನ್ನೂ ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗೆ ಅಂದರೆ ಅದು ಸಿಪ್ಪೆ ಎಲ್ಲ ಸ್ವಲ್ಪ ಇನ್ನೂ ಚೆನ್ನಾಗಿ ಮೆತ್ತಗಾಗಬೇಕು, ಇಲ್ಲ ಅಂದರೆ ಬಾಯಿಗೆ ಸಿಗುತ್ತೆ ಟೊಮೆಟೊ, ಆ ಥರ.
ಇವಾಗ ಆಗಿದೆ ನೋಡಿ. ಇವಾಗ ಮಶ್ರೂಮ್ ಆ್ಯಡ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಸ್ವಲ್ಪ ನೀರಿನಂಶ ಹೋಗೋ ತನಕ ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಪಲಾವ್ ಎಲ್ಲ ಮಾಡ್ಕೊಳ್ಳುವಾಗ ಇದು ತುಂಬ ಇಂಪಾರ್ಟೆಂಟ್. ನೀವು ಫ್ರೈ ಮಾಡೋದ್ರ ಮೇಲೇ ಟೇಸ್ಟ್ ಡಿಪೆಂಡ್ ಆಗುತ್ತೆ. ಇವಾಗ ಒಂದು ಅರ್ಧ ಚಮಚದಷ್ಟು ಬಿರಿಯಾನಿ ಮಸಾಲ ಹಾಕಿದ್ದೀನಿ. ಇದು ನಾವು ಮನೇಲೇ ಮಾಡಿರೋದು. ನೀವು ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಶಾಪಲ್ಲಿ ಸಿಗೋದು ಎಲ್ಲ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಹಾಗೆ ಕೈ ಬಿಡ್ದಂಗೆ ಆಡಿಸ್ತಾ ಇರಿ. ಥರ ಇವಾಗ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಬಂದುಬಿಟ್ಟು ನಾನಿಲ್ಲಿ ಇದರಲ್ಲಿ 2 ಕಪ್ಪಷ್ಟು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 4 ಕಪ್ನಷ್ಟು ನೀರು ಹಾಕ್ಕೋಬೇಕು. ನೀರಂದರೆ ಇನ್ಕ್ಲೂಡಿಂಗ್ ತೆಂಗಿನಕಾಯಿ ಹಾಲು. 1 ಕಪ್ ತೆಂಗಿನಕಾಯಿ ಹಾಲು, 3 ಕಪ್ಪು ನೀರನ್ನು ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಒಂದೊಂದು ಅಕ್ಕಿಗಳು ಹಳೆ ಅಕ್ಕಿ ಆದರೆ ಸ್ವಲ್ಪ ನೀರು ಜಾಸ್ತಿ ತೊಗೊಳುತ್ತೆ. ಹೊಸ ಅಕ್ಕಿ ಆದರೆ ನೀವು 1 ಕಪ್ ಬಾಸ್ಮತಿ ರೈಸ್ಗೆ 1.5 ಕಪ್ ಹಾಕಿದ್ರೂ ನಡೆಯುತ್ತೆ. ಇದು ನಾನು ತೊಗೊಂಡಿರೋದು ಸ್ವಲ್ಪ ಹಳೆ ಬಾಸುಮತಿ ಅಕ್ಕಿ, ಅದಕ್ಕೆ ಸ್ವಲ್ಪ ನೀರು ತೊಗೊಳುತ್ತೆ. ನೋಡಿ, ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಉಪ್ಪನ್ನು ಆ್ಯಡ್ ಮಾಡೋಣ. ನಿಮಗೆಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪನ್ನು ಆ್ಯಡ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದು ಮುಚ್ಚಿಬಿಟ್ಟು ಇದು ಕುದಿಯೋ ತನಕ ನಾವು ಬಿಡಬೇಕು. ಒಂದು ಸಲ ಟೇಸ್ಟ್ ನೋಡ್ಕೊಳ್ಳಿ ಬೇಕಾದರೆ ಉಪ್ಪಾಗಿದೆಯಾ ಇಲ್ವಾ ಅಂತ. ನಿಮಗೆ ಉಪ್ಪು ತುಂಬ ಸಾಲ್ಟಿ ಆಗಿದ್ದರೆ ತುಂಬ ಪಲಾವ್ಗೆ ತುಂಬ ಉಪ್ಪಾಗುತ್ತೆ. ಮೀಡಿಯಮ್ ಆಗಿರಬೇಕು. ಯಾವಾಗಲೂ ನೀರಲ್ಲಿ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟು. ಕಡಿಮೆ ಅನಿಸಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಇವಾಗ ಈ ನೀರು ಕುದಿ ಬಂದಿದೆ. ಕುದಿ ಬಂದ ಮೇಲೆ ಇವಾಗ ನಾವು ಅಕ್ಕಿಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಆ ನೀರನ್ನೆಲ್ಲ ಸೋಸಿಬಿಟ್ಟು ಅಕ್ಕಿನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮೊದಲು ನಾವು ಒಂದು 5ರಿಂದ 10 ನಿಮಿಷ ಸ್ವಲ್ಪ ಹೈ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಇಡೋದ್ರಿಂದ ಇಟ್ಬಿಟ್ಟು ಮುಚ್ಚಿಬಿಡಬೇಕು ನಾವು. ಇವಾಗ ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಕುದೀಲಿ. ಕುದ್ದಾದ್ಮೇಲೆ ನಾವು ಇದನ್ನ ಮುಚ್ಚಿಡಬೇಕು. ಮುಚ್ಚಿಬಿಟ್ಟು ಒಂದು 5ರಿಂದ ನಾನು ಮೊದಲೇ ಹೇಳ್ದಂಗೆ ನೋಡಿ ಇವಾಗ ಕುದೀತಾ ಇದೆ. ಇವಾಗ ಮುಚ್ಚಿಬಿಟ್ಟು ಹಾಗೆ ಇನ್ನು ಮಿಕ್ಸ್ ಮಾಡೋದು ಬೇಡ. ಜಾಸ್ತಿ ಮಿಕ್ಸ್ ಮಾಡಿದ್ರೆ ಅಕ್ಕಿ ಕೂಡ ಹಾಗೆ ಒಡೆದೋಗುತ್ತೆ. ನೋಡಿ, ಇವಾಗ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದೀತಾ ಇದೆ. ಒಂದು ಸಲ ಮಿಕ್ಸ್ ಮಾಡಿ, ಇಲ್ಲಾಂದರೆ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇರುತ್ತಲ್ಲ, ಅದನ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ. ನೋಡಿ, ಇವಾಗ ಆಗಿದೆ. ಅರ್ಧ ಭಾಗ ಬೆಂದಿದೆ. ಇವಾಗ ನಾವು ದಮ್ ಹಾಕೋಣ. ಒಂದು 25% ಇದೆ ಅನ್ನುವಾಗ, ನೀರಿನಂಶ ಇದೆ ಅನ್ನುವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಗೆ ಮುಚ್ಚಿಬಿಟ್ಟು ಇಡೋಣ. ಇನ್ನೊಂದು 10 ನಿಮಿಷ ಇಡೋಣ. ತುಂಬ ಲೋ ಫ್ಲೇಮಲ್ಲಿ ಇಡಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೋಡಿ, ಇವಾಗ ರೆಡಿ ಆಯಿತು ಮಶ್ರೂಮ್ ಪಲಾವ್. ಯಾವುದೇ ಪಲಾವ್ ಮಾಡಿದ್ರೂ ನೀವು ರೆಡಿ ಆದಮೇಲೆ ಕೂಡ ಒಂದು ಸಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಡಿ. ಆವಾಗ ಅದರಲ್ಲಿ ಏನು ನೀರಿನಂಶ ಸ್ವಲ್ಪ ಇರುತ್ತೆ. ಆಮೇಲೆ ಅದು ಮಸಾಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಇವಾಗ ರೆಡಿ ಆಗಿದೆ ನಿಮಗೆ. ಇದನ್ನು ನಾನು ಇನ್ನೂ ಒಂದು 5 ನಿಮಿಷ ಈ ಥರ ಮುಚ್ಚಿಡ್ತೀನಿ. ಮುಚ್ಚಿಡೋದ್ರಿಂದ ನಮಗೆ ಮಸಾಲ ಹೊಂದ್ಕೊಳ್ಳುತ್ತೆ. ನೋಡಿ, ಇವಾಗ 5 ನಿಮಿಷ ಪುನಃ ಮುಚ್ಚಿಟ್ಟು ಆಮೇಲೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಬಿಸಿ ಬಿಸಿ ಸ್ಟೀಮಿಂಗ್ ಹಾಟ್ಗಿಂತನೂ ಒಂದು 5 ನಿಮಿಷ ಮುಚ್ಚಿ ಆಮೇಲೆ ಸರ್ವ್ ಮಾಡಬೇಕು. ನೋಡಿ, ಇವಾಗ ಎಷ್ಟು ಉದ್ರಾಗಿ ಆಗಿದೆ. ಇದು ತುಂಬ ಚೆನ್ನಾಗಿರುತ್ತೆ. ಚಿಕನ್ ಕಬಾಬ್ ಜೊತೆ ಎಲ್ಲ ನೀವು ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಹಾಗೆ ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.